ಮುಂದಿನ ಪದ್ಯ ಹೀಗಿದೆ. ಜನಪ ಮೆಚ್ಚಿದರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನಗಳಿತ್ತಾದರಿ ಪರುಂಟೇನೋ ಲೋಕದೊಡು ಅನವರತ ನೆನೆಬವರ ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮಾ ಜನಪ ಮೆಚ್ಚಿದರೀವ, ಜನಪ ಮೆಚ್ಚಿದರೆ ಈವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನಗಳಿತ್ತಾದರಿಪರುಂಟೇನೋ ಲೋಕದೊಳು. ತನು ಮನಗಳಿತ್ತು ಆದರಿಪರು ಉಂಟೇನೋ ಲೋಕದೊಳು ಅನವರತ ನೆನೆಬವರನು ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮಾ ಅಂತ ತಿಳಿಸ್ತಾ ಇದ್ದಾರೆ. ಜನಪ ಎಲ್ಲ ಜನಗಳನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು, ಪಾಲನೆಯನ್ನ ಮಾಡುವನು. ಯಾರೋ ರಾಜ, ಅವನೇ ಜನಪ. ಅವನು ಒಂದು ವೇಳೆ ಪ್ರಸನ್ನನಾದರೆ ರಾಜ ತಾನು ತುಂಬಾ ಸಂತುಷ್ಟನಾಗ್ಬಿಟ್ರೆ ಏನು ಮಾಡ್ತಾನೆ? ಒಬ್ಬ ಸೇವಕನಿಗೆ ಧನ ವಾಹನ ವಿಭೂಷಣ ವಸನ ಭೂಮಿಯ ಎಲ್ಲವನ್ನ ಕೊಡ್ತಾನಂತೆ. ಈವ ಅನ್ನೋದನ್ನು ಕೊನೆಗೆ ಹಾಕೋಣ. ಧನವನ್ನ ಈವ, ವಾಹನ ಈವ, ಗೊತ್ತಾಗತ್ತೆ. ಧನ ದ್ರವ್ಯಾದಿಗಳನ್ನು ಕೊಡ್ತಾನೆ. ಅವಾಗೆಲ್ಲ ಹಿಂದೆ ಎದ್ದಿನ ಕಾಲದಲ್ಲಿ ಗಜ ತುರಗಾದಿಗಳೆಲ್ಲ ಕೊಡ್ತಾ ಇದ್ರು. ಧನ ವಾಹನ ವಿಭೂಷಣ ಅಂತಂದ್ರೆ ಆಭರಣಗಳು, ಆಭರಣಗಳನ್ನ ಈವ, ವಿಭೂಷಣ ಈವ, ವಸನವೀವ, ವಸನವನ್ನ ಒಳ್ಳೆ ದಿವ್ಯವಾಗಿರ್ತಕ್ಕಂಥ ವಸ್ತ್ರಗಳನ್ನ ಕೊಡ್ತಾನೆ. ಭೂಮಿಯ ಈವ, ಬೇಕಾದ್ರೆ ಭೂಮಿ ಗ್ರಾಮಗಳನ್ನ ದಾನ ಮಾಡ್ತಾ ಇದ್ರು. ಹಾಗೆ ಯಾರು ಚೆನ್ನಾಗಿ ಸೇವೆಯನ್ನ ಮಾಡಿಬಿಡ್ತಾರೆ ಆಗ ರಾಜ ಅವರಿಗೆ ಒಲಿದು ಇದಿಷ್ಟನ್ನೆಲ್ಲ ಕೊಡ್ತಾನೆ. ಕೊಡಲಿಕ್ಕೆ ರಾಜನಿಗೆ ಸಾಮರ್ಥ್ಯ ಇದೆ. ಆದ್ರೆ ತನು ಮನಗಳಿತ್ತಾದರಿಪರುಂಟೇನೋ ಲೋಕದೊಳು, ಲೋಕದಲ್ಲಿ ತನ್ನ ತನುವನ್ನೇ ಕೊಟ್ಟಿರ್ತಕ್ಕಂಥವನು, ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥವನು, ಅಥವಾ ತನ್ನ ಮನಸ್ಸನ್ನ ಕೊಟ್ಟಿರ್ತಕ್ಕಂಥವನು ಯಾರು ಇದಾರ ಲೋಕದಲ್ಲಿ ಯಾರು ಕೂಡ ಇಲ್ಲ. ಏನೇನು ರಾಜ ಏನೇನು ಕೊಡ್ತಾನೆ ಇದೆಲ್ಲವೂ ಕೂಡ ನಶ್ವರವಾಗಿರ್ತಕ್ಕಂತಹ ವಸ್ತು. ಇವತ್ತಿರುತ್ತೆ, ನಾಳೆ ಇರೋದಿಲ್ಲ, ಎಲ್ಲವೂ ಹೊಟ್ಟೋಗ್ಬಿಡುತ್ತೆ. ನಮಗೆ ಲಭಿಸಬೇಕು ಅಂತಿದ್ರೆ ಮಾತ್ರ ಲಭಿಸತ್ತಷ್ಟೇ. ಇಲ್ಲ ಅಂತಂತಂದ್ರೆ ನಮಗೆ ದಕ್ಕೋದಿಲ್ಲ ಅಷ್ಟೇ. ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ಬಿಡತ್ತೆ. ಇವತ್ತಿರುತ್ತೆ ಮತ್ತು ನಾಳೆ ಹೊರಟೆ ಹೋಗ್ಬಿಡತ್ತೆ, ಯಾವುದೋ ಒಂದು ನಿಮಿತ್ತವಾಗಿ ಅಲ್ವಾ. ಆದರೆ ಪರಮಾತ್ಮನ ಕಾರುಣ್ಯ ಎಂಥದ್ದು ಅಂತಂದ್ರೆ, ಈ ರಾಜ ಎಷ್ಟೇ ಮಾಡಿರಬಹುದು, ಈ ನಶ್ವರವಾಗಿರ್ತಕ್ಕಂತಹ ವಸ್ತುಗಳನ್ನಷ್ಟೇ ಕೊಡ್ತಾನೆ. ಆದರೆ ತನ್ನ ಮನೆಯನ್ನೇ ತಾನು ಕೊಡೋದಿಲ್ಲ, ತನ್ನ ಮನೆಯನ್ನ ತಾನು ಬಿಟ್ಟುಕೊಡೋದಿಲ್ಲ ಎಂದೆಂದಿಗೂ ಕೂಡ. ಅಥವಾ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನ, ಯಾವತ್ತೂ ಕೊಡೋದಿಲ್ಲ. ಅಥವಾ ತನ್ನ ಮನಸ್ಸನ್ನ ಕೊಡ್ತಾನ, ಮನಸ್ಸನ್ನ ಕೊಡೋದಿಲ್ಲ. ಲೋಕದಲ್ಲಿ ಹೀಗೆ ಕಂಡಿಲ್ಲ. ಆದರೆ ಲೋಕ ವಿಲಕ್ಷಣನಾಗಿರ್ತಕ್ಕಂತಹ ಪರಮಾತ್ಮ ಇದಾನಲ್ಲ, ಅವನು ಹಾಗಲ್ಲ. ತನು ಮನಗಳಿತ್ತಾದರಿಪರುಂಟೇನೋ ಲೋಕದೊಳು ಅನವರತ ನೆನೆಬವರನು. ಯಾರು ಪರಮಾತ್ಮನನ್ನ ನಿತ್ಯ ನಿರಂತರವಾಗಿ ಎಡೆಬಿಡದೆ ಪರಮಾತ್ಮನನ್ನ ಯಾರು ಸ್ಮರಣೆ ಮಾಡ್ತಾ ಇರ್ತಾರೆ, ಅನವರತ ನೆನೆಬವರನು ಅನಂತಾಸನವೇ ಮೊದಲಾದ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಮೊದಲಾಗಿರ್ತಕ್ಕಂತಹ ಆಲಯದೊಳಿಟ್ಟು, ತನ್ನ ಆಲಯ ಅದು ಅಂದ್ರೆ ತನ್ನ ಮನೆಯಲ್ಲೇ ಇರಿಸ್ಕೊಂಡ್ಬಿಡ್ತಾನಂತೆ. ರಾಜ ಯಾವತ್ತು ಸೇವಕನನ್ನ ತುಂಬಾ ಮೆಚ್ಚಿ ಬೇಕಾದ್ರೆ ಗ್ರಾಮಗಳನ್ನು, ಹೊರಗೆ ಇರತಕ್ಕಂಥ ಗ್ರಾಮಗಳನ್ನ ಕೊಡ್ತಾನೆ, ತನ್ನ ಅರಮನೆಯನ್ನೇ ಯಾವತ್ತು ಬಿಟ್ಕೊಡೋದಿಲ್ಲ. ಆದ್ರೆ ಲೋಕ ವಿಲಕ್ಷಣನಾಗಿರ್ತಕ್ಕಂತಹ ಪರಮಾತ್ಮ ಇದಾನಲ್ಲ, ಅವನು ತನ್ನ ಮನೆಯಲ್ಲೇ ಸ್ಥಾನವನ್ನ ಕೊಟ್ಬಿಡ್ತಾನಂತೆ, ಸ್ಥಳವನ್ನ ಕೊಡ್ತಾನಂತೆ. ಇನ್ನೆಂತಹ ಕಾರುಣ್ಯ ಪರಮಾತ್ಮನದ್ದು. ನೆನೆಬವರನು ಅನಂತಾಸನವೇ ಮೊದಲಾದ ನೆನೆಬರನು,
ನೆನೆವರನು, ಯಾರು ಪರಮಾತ್ಮನನ್ನ ನಿತ್ಯ ನಿರಂತರವಾಗಿ ನೆನೀತಾ ಇರ್ತಾರೆ ಅಂದ್ರೆ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ, ಅಂಥವರಿಗೆ ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು, ಅನಂತಾಸನ, ಶ್ವೇತದ್ವೀಪ, ವೈಕುಂಠಗಳೆಂಬಂತಹ ಆಲಯದಲ್ಲಿ ಅವರನ್ನ ಇಡ್ತಾನಂತೆ. ಇಟ್ಟು ಹೇಗೆ ಅವರಿಗೆ ವಶನಾಗ್ತಾನೆ ಅಂತಂದ್ರೆ ಅಣುಗನಂದದಲ್ಲಿ, ಅಣುಗ ಅಂತಂದ್ರೆ ಸಣ್ಣ ಬಾಲಕ, ಪುಟ್ಟ ಬಾಲಕ ಹೇಗೆ ತಾಯಿಗೆ ವಶವಾಗುತ್ತೋ ಹಾಗೆ ಪರಮಾತ್ಮ ಪುಟ್ಟ ಬಾಲಕನಂತೆ ಅವರಿಗೆ ವಶನಾಗ್ಬಿಡ್ತಾನಂತೆ. ಮುಕ್ತರಾಗಿರ್ತಕ್ಕಂತಹ ಭಕ್ತರಿಗೆ ಪರಮಾತ್ಮ ವಶನಾಗ್ಬಿಡ್ತಾನೆ. ಅದರಿಂದ ಇದನ್ನ ಆ ಭಕ್ತ ಪರಾಧೀನತ್ವವನ್ನ ಈ ಪದ್ಯ ವಿಶೇಷವಾಗಿ ಮತ್ತೆ ನಮಗೆ ಸೂಚನೆಯನ್ನ ಮಾಡ್ತಾ ಇದೆ. ಆ ವಿಷಯವನ್ನ ತಾಮ್ರಪರ್ಣಿ ಆಚಾರ್ಯರು ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಜನಾನ್ ಪಾತೀತಿ ಜನಪಃ ರಾಜ ತುಷ್ಟಶ್ಚೇತ್, ಜನಗಳನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ರಾಜ ತಾನು ಸಂತೋಷವನ್ನ ಹೊಂದಿದ ಅಂತಾದರೆ ಧನವನ್ನ, ಧನ ಯಾನಾದಿ ವಾಹನಂ ವಿಶೇಷೇಣ, ಇದೆಲ್ಲ ಧನ, ವಾಹನ, ವಸನ ಎಲ್ಲವನ್ನು ಕೂಡ ವಿಶೇಷವಾಗಿ, ವಸ್ತ್ರಂ ಭೂಮ್ಯಾದೀನಿ ದದಾತಿ, ಭೂಮಿಯೇ ಮೊದಲಾಗಿರ್ತಕ್ಕಂಥದ್ದವನ್ನ ಕೊಡ್ತಾನೆ. ಆದರೆ ಸ್ವಮಂದಿರಾಣಿ ನ ದದಾತಿ, ತನ್ನ ಮಂದಿರವನ್ನೇ ಕೊಡೋದಿಲ್ಲ. ಸ್ವಮಂದಿರಾಣಿ ತತ್ವ ಆದರಕರ್ತ ಲೋಕೋಪಿ ವರ್ತತೇವಾ, ತನ್ನ ಮಂದಿರವನ್ನೇ ಕೊಟ್ಟು ಅವರನ್ನ ಆದರ ಮಾಡುವಂತಹ ವ್ಯಕ್ತಿ ಯಾರು ಇದಾರ? ಇವತ್ತು ಕರೆದು ನಾಳೆ ದಿನ ನಿಮ್ಮ ಹೆಸರಿಗೆ ನಮ್ಮ ಸೈಟ್ ಅನ್ನ ಬರಿತಾ ಇದ್ದೀವಿ ಇಟ್ಕೊಳ್ಳಿ ಅಂತ ಹೇಳೋರು ಯಾರು ಇದಾರ ಲೋಕದಲ್ಲಿ? ಯಾರು ಇಲ್ಲ. ಬಹಳ ಬಹಳ ಅಪರೂಪ. ಭೂಮಿದಾನ ಅಂತಂತಾರೆ, ಭೂದಾನ ಅಂತಂತಾರೆ. ತಗೊಂಡು ಹೋಗಿ ಒಂದು ದೊನ್ನೆನಲ್ಲಿ ಮಣ್ಣನ್ನ ಕೊಟ್ಟಿರ್ತಾರೆ. ಸುಮ್ಮನೆ ಶಾಸ್ತ್ರಕ್ಕೋಸ್ಕರವಾಗಿ ಭೂದಾನ ಅಂತ ಅದ್ರ ಮೇಲೆ 100 200 ಏನೋ ಇಟ್ಟುಬಿಟ್ಟು ನಾವು ಭೂದಾನ ಮಾಡಿದ್ವಿ ಅಂತ ಇರ್ಲಿ, ಅವರ ಯೋಗ್ಯತಾನುಸಾರವಾಗಿ ಅವರು ಮಾಡಿರ್ತಾರೆ. ಯಾರು ಕೂಡ ನಾ ಹೇಳಿದಾಗೆ ಸೈಟ್ ಅನ್ನ ಕೊಡೋದಾಗಲಿ, ಭೂಮಿಯನ್ನೇ ದಾನವನ್ನ ಮಾಡೋದಾಗಲಿ ಯಾರು ಕೂಡ ಮಾಡೋದಿಲ್ಲ. ಅದು ಮನೆಯನ್ನೇ ಬರ್ಕೊಟ್ಬಿಡೋದು ಅಂತ ಇಲ್ವೇ ಇಲ್ಲ. ಸ್ವಮಂದಿರಾಣಿ ದತ್ವ ಆದರಕರ್ತ ಲೋಕೋಪಿ ವರ್ತತೇವಾ, ನೈವ, ಇಲ್ವೇ ಇಲ್ಲ. ಆದ್ರೆ ಭಗವಂತನನ್ನ ಯಾರು ನಿರಂತರವಾಗಿ ಧ್ಯಾನ ಮಾಡ್ತಾರೆ, ಹರಿಸ್ತು ನಿರಂತರಂ ಧ್ಯಾನಂ ಕುರ್ವತಾಂ ಜನಾನಾಂ, ಯಾರು ಜನರು ಭಗವಂತನನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಾರೆ ಅಂಥವರಿಗೆ ಅನಂತಾಸನಾದ್ಯಾಲಯೇಷು ತಾನ್ ಸಂಸ್ಥಾಪ್ಯ ತದ್ಭೃತ್ಯ ಇವ ತೇಷಾಂ ವಶೋಭವತಿ. ಅನಂತಾಸನವೇ ಮೊದಲಾಗಿರ್ತಕ್ಕಂತಹ ಆಲಯದಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂತಹ ವ್ಯಾಖ್ಯಾನ ನೋಡಿ. ಅದನ್ನು ಹೇಗೆ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಸಾಮಾನ್ಯವಾಗಿ ಸಂಸ್ಕೃತಕ್ಕೆ ಕನ್ನಡ ಅನುವಾದ ಆಗಿರೋದು ಕಂಡಿದೆ, ಆದರೆ ಕನ್ನಡದಲ್ಲಿರ್ತಕ್ಕಂತಹ ಪದ್ಯಕ್ಕೆ ಸಂಸ್ಕೃತ ವ್ಯಾಖ್ಯಾನ ಇರೋದು ಅದು ಹರಿಕಥಾಮೃತ ಸಾರದ ದೊಡ್ಡ ಹಿರಿಮೆ ಅಂತ ಹೇಳಲಿಕ್ಕೆ ಬರುತ್ತೆ. ಅನಂತಾಸನವೇ ಮೊದಲಾಗಿರ್ತಕ್ಕಂತಹ ಆಲಯದಲ್ಲಿ ಅವರನ್ನ ಇಟ್ಟು ಅವರಿಗೆ ತದ್ಭೃತ್ಯ ಇವ, ಅವರಿಗೆ ಸೇವಕನಂತೆ ತಾನು ವಶನಾಗಿರ್ತಾನಂತೆ. ಅವರಿಗೆ ಸೇವಕನಂತೆ ಇದ್ದು ತಾನು ಅವರಿಗೆ ವಶನಾಗಿಬಿಡ್ತಾನೆ. ಅಷ್ಟು ಅಥಯೇವ ಮಹಾಮಹಿಮ ಇತ್ಯರ್ಥ. ಅದರಿಂದ ಇಂತಹ ಮಹಾಮಹಿಮೆ ಉಳ್ಳವನು ಪರಮಾತ್ಮ. ಸಾಮಾನ್ಯವಾಗಿ ಲೋಕದಲ್ಲಿ ದಾನಶೂರ ಕರ್ಣ ಅಂತ, ಕರ್ಣನಿಗೆ ದಾನಶೂರತ್ವವನ್ನ ಹೇಳ್ತೇವೆ ನಾವು, ದಾನಶೂರನಾಗಿದ್ದಾನೆ ಕರ್ಣ ಅಂತ ನಾವು ಹೇಳಿಬಿಡ್ತೇವೆ. ಆದರೆ ನಿಜವಾಗಲೂ ಯಾರು ದಾನಶೂರರು, ದಾನದಲ್ಲಿ ಸಮರ್ಥನಾಗಿರ್ತಕ್ಕಂಥವನು, ಅನೇನ ಶ್ರೀಮನ್ನಾರಾಯಣ ಮೃತೆ ಕೋನು ದಾನ ಶೌಂಡ, ಯಾರು ದಾನದಲ್ಲಿ ಸಮರ್ಥನಾಗಿರ್ತಕ್ಕಂಥವನು ಅಂತಂದ್ರೆ ಅದು ಪರಮಾತ್ಮ. ಪರಮಾತ್ಮನನ್ನ ಬಿಟ್ಟು ಯಾರಿದಾರ್ರಿ? ಇಂತಹ ದಾನವನ್ನು ಮಾಡಲಿಕ್ಕೆ ಯಾರು ತಾನೇ ಸಮರ್ಥರಿದ್ದಾರೆ? ಯಾರು ಕೂಡ ಸಮರ್ಥರಿಲ್ಲ. ಅದರಿಂದ ಮಹಾಮಹಿಮ ಅಂತ ಜಗನ್ನಾಥದಾಸರು ತಿಳಿಸಿದ್ದಾರೆ ಎಂಬುದಾಗಿ ಅತ್ಯಂತ ಸಮಂಜಸವಾಗಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಣುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮ ಅಂತ ತಿಳಿಸ್ತಾ ಇದ್ದಾರೆ. ಜಮಖಂಡಿ ಆಚಾರ್ಯರು ಅದನ್ನೇ ಬರೀತಾರೆ. ಏನಂತ ಪ್ರಾರ್ಥನೆ ಮಾಡಬೇಕು? ಯಾವಾಗಲೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕಲ್ಲ. ಅನವರತ ನೆನೆಬವರ ಅಂತಂದ್ರಲ್ಲ, ಏನಂತ ನೆನಿಬೇಕು ಅಂತಂದ್ರೆ ಹರೇ ಕೃಷ್ಣ ಶಂಖಚಕ್ರ ಗದಾಧರ ಸರ್ವದಾ ಸರ್ವದಾ ಮಹ್ಯಂ ಕುರುಮಾಧವ ರಕ್ಷಣಂ. ಯಾವಾಗಲೂ ಸರ್ವದಾ ಮಹ್ಯಂ ಕುರುಮಾಧವ ರಕ್ಷಣಂ, ಮಾಧವ ನಮ್ಮನ್ನ ರಕ್ಷಣೆ ಮಾಡ್ತಾ ಇರು. ಮತ್ತೆ ನಾನು ಎಂಥವನು ಅಂದ್ರೆ ಮಾಂ ರಕ್ಷತು ಪ್ರಭುರ್ನಿತ್ಯಂ ಪುತ್ರೋಹಂ ಪರಮಾತ್ಮನಃ.
ನಾನು ನಿನಗೆ ಮಗನಾಗಿದ್ದೇನೆ, ನೀನು ನನ್ನನ್ನು ಯಾವಾಗಲೂ